ನಮಸ್ತೆ ಸ್ನೇಹಿತರೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರ ಕಚೇರಿ ಉತ್ತರ ಕನ್ನಡ ಕಾರವಾರ ಇಲ್ಲಿ ಆದೇಶ ಜಾರಿಕಾರ ಹಾಗೂ ಜವಾನರ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿದಂತಹ ದಿನಾಂಕ 17/8/2026 ಮತ್ತು ಇದಕ್ಕೆ ಅಪ್ಲೈ ಮಾಡಲಿಕ್ಕಿರುವಂತಹ ಕೊನೆಯ ದಿನಾಂಕ 16/9/2026. ಹಾಗೆ ಆದೇಶ ಜಾರಿಕಾರರಿಗೆ ಸಿಗುತ್ತೆ ವೇತನ ಶ್ರೇಣಿ 31,775ರಿಂದ 61,300. ಹಾಗೆ ಜವಾನರು ಈ ಹುದ್ದೆಗೆ ಸಿಗುತ್ತೆ ವೇತನ ಶ್ರೇಣಿ 27,000ದಿಂದ 46,675ರವರೆಗೆ. ಈ ಎರಡೂ ಹುದ್ದೆಗೂ ಬೇಕಾಗಿರುವಂತಹ ವಿದ್ಯಾರ್ಹತೆ SSLC ಪರೀಕ್ಷೆ ಅಥವಾ ತತ್ಸಮಾನ. ಹಾಗಾದರೆ ಸ್ನೇಹಿತರೆ, ನೀವು ಕೂಡ SSLC ಪರೀಕ್ಷೆ ಅಥವಾ ತತ್ಸಮಾನದಲ್ಲಿ ಉತ್ತೀರ್ಣರಾಗಿದ್ದರೆ ಈ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರ ಕಚೇರಿ ಉತ್ತರ ಕನ್ನಡ ಕಾರವಾರ ಇಲ್ಲಿ ಪ್ರಕಟಣೆಯಾದಂತಹ ಆದೇಶ ಜಾರಿಕಾರ ಹಾಗೂ ಜವಾನರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಮರೆಯಬೇಡಿ. ಸೊ ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆದಂತಹ ಡೀಟೇಲನ್ನು ಕೊಟ್ಟಿದ್ದೇನೆ. ಈ ವಿಡಿಯೋನ ಕಡೆ ತನಕ ನೋಡಿ, ಮಿಸ್ ಮಾಡಲಿಕ್ಕೆ ಹೋಗ್ಬಿಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಕೋರ್ಟ್, ಜಿಲ್ಲಾ ನ್ಯಾಯಾಲಯ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಕೋರ್ಟ್. ಸೊ ಇವರ ನಾನು ರಿಕ್ರೂಟ್ಮೆಂಟ್ ಪೇಜ್ನಲ್ಲಿದ್ದೇನೆ. ರಿಕ್ರೂಟ್ಮೆಂಟ್ ಪೇಜ್ನಲ್ಲಿ ಯಾವಾಗಲೂ ಕೂಡ ನೋಟಿಫಿಕೇಷನ್ಗಳನ್ನು ಹಾಕ್ತಾ ಇರ್ತಾರೆ. ಹಾಗೆ ನಾವು ರಿಕ್ರೂಟ್ಮೆಂಟ್ಸ್ ಯಾವುದು ಅಂತ ನೋಡೋದಾದರೆ, ರಿಕ್ರೂಟ್ಮೆಂಟ್ ಫಾರ್ ದಿ ಪ್ರೊಸೆಸ್ ಸರ್ವರ್ ಆ್ಯಂಡ್ ಪಿಯೋನ್ ಅಂತ ಇದೆ. ರಿಕ್ರೂಟ್ಮೆಂಟ್ ಫಾರ್ ದ post of process server and the peon in the various court under the principal district session court ಉತ್ತರ ಕನ್ನಡ ಕಾರವಾರ ಯೂನಿಟ್. ಸೊ ಇಲ್ಲಿ ಉತ್ತರ ಕನ್ನಡ ಕಾರವಾರ ಯೂನಿಟಲ್ಲಿ ಪ್ರೊಸೆಸ್ ಸರ್ವರ್ ಮತ್ತು ಪಿಯೋನ್ ಪೋಸ್ಟಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸ್ಟಾರ್ಟ್ ಡೇಟ್ 17/8/2026 ಆಗಿದ್ದರೆ ಎಂಡ್ ಡೇಟ್ 16/9/2026. ಸೊ ನೀವು ಪ್ರೊಸೆಸ್ ಸರ್ವರಿಗೆ ಅಪ್ಲೈ ಮಾಡಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು, ಪಿಯೋನಿಗೆ ಅಪ್ಲೈ ಮಾಡಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು. ಸೊ ಇಲ್ಲಿ ನೀವು ಅಡಿಷ್ನಲ್ ಡೀಟೇಲ್ಸ್ ಕೊಟ್ಟರೆ ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಈ ವಿಡಿಯೋದ ಕಡೆಯಲ್ಲಿ ನಾನು ನಿಮಗೆ ಇದನ್ನು ಓಪನ್ ಮಾಡಿ ಹೇಗೆ ಅಪ್ಲೈ ಮಾಡಬೇಕು ಎಂಬುದನ್ನು ಕೂಡ ನಾನು ನಿಮಗೆ ತೋರಿಸಿಕೊಡ್ಲಿಕ್ಕಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಕಂಟಿನ್ಯೂ ಆಗಿ ಎಂಡ್ ತನಕ ನೋಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ನೋಟಿಫಿಕೇಷನ್ ನೋಡಬೇಕಂತಿದ್ರೆ ಇದನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿದರೆ ಆಯಿತು ಸ್ನೇಹಿತರೆ. ಆದರೆ ಸ್ನೇಹಿತರೆ, ವಿಡಿಯೋವನ್ನು ಕಂಟಿನ್ಯೂ ಮಾಡುವ ಮುಂಚೆ ನನ್ನದೊಂದು ಸಣ್ಣದಾದಂತಹ ರಿಕ್ವೆಸ್ಟ್. ಸ್ನೇಹಿತರೆ, ನೀವು ನಮ್ಮ ಲರ್ನಿಂಗ್ ಅಡ್ಡ ಅಫಿಷಿಯಲ್ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದರೆ ನೀವು ಗಮನಿಸಿರುವ ಹಾಗೆ ನಮ್ಮ ಚಾನಲ್ನಲ್ಲಿ ಸ್ಕಾಲರ್ಶಿಪ್ ಆಗಿರ್ಬೋದು, ಯಾವುದೇ ಸ್ಕೀಮ್ಗಳಾಗಿರ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ನಾನು ನಿಮಗೆ ವಿಡಿಯೋವನ್ನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಸೊ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವತ್ತಾದರೂ ಒಂದು ದಿನ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಆಗುತ್ತೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಕಂಟಿನ್ಯೂ ಮಾಡೋ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸೋಣ. ಮೊದಲನೇದಾಗಿ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡುವ. ಸೊ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೋಸ್ಕರ ವ್ಯೂವನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು, ಒಂದು ಕಂಪ್ಲೀಟ್ ಆದಂತಹ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಈ ನೋಟಿಫಿಕೇಷನ್ನಲ್ಲಿ ಏನೆಲ್ಲ ಇದೆ, ನೀವು ಅಪ್ಲೈ ಹೇಗೆ ಮಾಡಬೇಕು, ಸ್ಯಾಲ್ರಿ ಎಷ್ಟು ಸಿಗುತ್ತೆ, ಏಜ್ ಹೇಗೆ, ಇದರೆಲ್ಲದರ ಬಗ್ಗೆ ನಾನು ನಿಮಗೆ ಒಂದು ಕಂಪ್ಲೀಟ್ ಆದಂತಹ ಡೀಟೇಲನ್ನು ಕೊಡ್ತೇನೆ. ಸ್ನೇಹಿತರೆ, ನೀವಿಲ್ಲಿ ನೋಟಿಫಿಕೇಷನ್ ನೋಡ್ಬೋದು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರ ಕಚೇರಿ ಉತ್ತರ ಕನ್ನಡ ಕಾರವಾರ. ಸೊ ಇಲ್ಲಿ ಯಾವ ವಿಷಯದ ಬಗ್ಗೆ ನೋಟಿಫಿಕೇಷನ್ ಅಧಿಸೂಚನೆ ಅಂದರೆ ಆದೇಶ ಜಾರಿಕಾರ ಹಾಗೂ ಜವಾನರ ಹುದ್ದೆಗೆ ನೇಮಕಾತಿ. ಸೊ ಉತ್ತರ ಕನ್ನಡ ಕಾರವಾರ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಬೇರೆ ಬೇರೆ ನ್ಯಾಯಾಲಯದಲ್ಲಿ ಖಾಲಿರುವಂತಹ ಪ್ರೊಸೆಸ್ ಸರ್ವರ್ ಆದೇಶ ಜಾರಿಕಾರರು ಅಥವಾ ಪಿಯೋನ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಅರ್ಜಿಯನ್ನು ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು. ಯಾವ ವೆಬ್ಸೈಟ್ ಅಂದರೆ ಅಂತ ಹೇಳಿದರೆ 2 ವೆಬ್ಸೈಟ್ ಕೊಟ್ಟಿದ್ದಾರೆ. ಅದರ ಮೂಲಕವೇ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಪ್ರಾರಂಭ ದಿನಾಂಕ 17/8 ಆಗಿದ್ದರೆ 16/9 ಅದರ ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಸ್ಥಾನಗಳ ವಿವರ ನೋಡಿ, ಆದೇಶ ಜಾರಿಕಾರರು ಇಲ್ಲಿ ನಿಮಗೆ 13 ಹುದ್ದೆಗಳಿವೆ. ಸೊ ಇಲ್ಲಿ ನೋಡ್ಬೋದು ಹೇಗೆ 13 ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ ಅಂತ. ಹಾಗೆ ಜವಾನರಿಗೆ 65 ಹುದ್ದೆಗಳಿವೆ. ಸೊ ಮತ್ತು ನೇಮಕಾತಿ ಯಾವ ವೆಬ್ಸೈಟ್ ಅಂತ ಹೇಳಿದರೆ, ನಾವು ಆಲ್ರೆಡಿ ಒಂದು ವೆಬ್ಸೈಟನ್ನು ತೋರಿಸಿದ್ದಾನೆ. ಈ ವಿಡಿಯೋ ಕಡೆಯಲ್ಲಿ ಆ ವೆಬ್ಸೈಟಲ್ಲಿ ನಾನು ಹೇಗೆ ನಿಮಗೆ ಅಪ್ಲೈ ಮಾಡಬೇಕು ಅದನ್ನು ಕೂಡ ತೋರಿಸಿಕೊಡ್ಲಿಕ್ಕೆ ಇದ್ದೇನೆ. ಕೊನೆಯ ದಿನಾಂಕ ಮೊದಲೇ ತಿಳಿಸಿದಾಗೆ 16/9/2026. ಶುಲ್ಕ ಪಾವತಿಸಲು ಕೂಡ 17/9/2026 ಆಗಿರುತ್ತೆ. ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಆಗಿದ್ದರೆ, 2A 2B ಅವರಿಗೆ 150 ಆಗಿದ್ದರೆ, ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಪ್ರವರ್ಗ 1 ಹಾಗೂ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರುವುದಿಲ್ಲ. ಮತ್ತು ನೀವು ಶುಲ್ಕವನ್ನು ಆನ್ಲೈನ್ ಮೂಲಕವೇ ಶುಲ್ಕವನ್ನು ಸಲ್ಲಿಸಬೇಕು. ಶುಲ್ಕವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಉತ್ತರ ಕನ್ನಡ ಕಾರವಾರ ಇವರ ಹೆಸರಿಗೆ ನೀವು ಶುಲ್ಕವನ್ನು ಪೇ ಮಾಡಬೇಕಾಗತ್ತೆ.
ಸೊ ಆನ್ಲೈನ್ ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಡಿಮಾಂಡ್ ಡ್ರಾಫ್ಟ್ ಇರ್ಬೋದು, ಪೋಸ್ಟಲ್ ಆರ್ಡರ್ ಇರ್ಬೋದು, ಮನಿ ಆರ್ಡರ್, ಚೆಕ್, ನಗದು, ಇದು ಯಾವುದೇ ರೀತಿಯಲ್ಲಿ ಶುಲ್ಕವನ್ನು ಅವರು ತೆಗೆದುಕೊಳ್ಳೋದಿಲ್ಲ. ಸೊ ಒಮ್ಮೆ ನೀವು ಶುಲ್ಕವನ್ನು ಪಾವತಿಸಿದ ನಂತರ ಆ ಶುಲ್ಕವನ್ನು ಕೂಡ ಹಿಂದಿರುಗಿಸಲು ಆಗೋದಿಲ್ಲ. ಹಾಗೆ ಶುಲ್ಕ ಪಾವತಿಸದೇ ಸಲ್ಲಿಸಿದ ಅರ್ಜಿಯನ್ನು ಕೂಡ ಆಕ್ಸೆಪ್ಟ್ ಮಾಡೋದಿಲ್ಲ, ಅದನ್ನು ತಿರಸ್ಕರಿಸಲಾಗುತ್ತೆ. ಹಾಗಾದರೆ ನಿಮಗೆ ಸಿಗುವಂಥ ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ ಆದೇಶ ಜಾರಿಕಾರರಿಗೆ ಸಿಗುತ್ತೆ 31,775ರಿಂದ 61,300ವರೆಗೆ ಆಗಿದ್ದರೆ, ಜವಾನರಿಗೆ ಸಿಗುತ್ತೆ 27,000ದಿಂದ 46,675. ನಿಮ್ಮ ಶೈಕ್ಷಣಿಕ ಅರ್ಹತೆ SSLC ಮತ್ತು ಅಥವಾ ತತ್ಸಮಾನದಲ್ಲಿ ವಿದ್ಯಾರ್ಥಿ ಆಗಿದ್ದರೆ ಆದೇಶ ಜಾರಿಕಾರರು ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ನಿಮಗೆ ಮೊದಲ ಆದ್ಯತೆ ನೀಡಲಾಗುತ್ತೆ. ಹಾಗೆ ಜವಾನರಿಗೆ SSLC ಪಾಸ್ ಆಗಿರಬೇಕು ಮತ್ತು ನಿಮಗೆ ಕನ್ನಡ ಓದಲು ಮತ್ತು ಬರೆಯಲು ಗೊತ್ತಿರಬೇಕು. ಸೊ ವಯೋಮಿತಿ ಏಜ್ ಲಿಮಿಟ್ ನೋಡೋದಾದರೆ 18 ವರ್ಷ ನಿಮ್ಮ ಮಿನಿಮಮ್ ಏಜ್ ಮತ್ತು 45 ವರ್ಷ ಮ್ಯಾಕ್ಸಿಮಮ್ ಏಜ್. 18ರಿಂದ 45 ವರ್ಷದೊಳಗಡೆ ನೀವು ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೆ ಬೇರೆ ಬೇರೆ ರಿಲ್ಯಾಕ್ಸೇಷನ್ ಕೂಡ ಅನ್ವಯಿಸುತ್ತೆ. ಸೊ ಹಾಗಾದರೆ ಇಂಟರ್ವ್ಯೂ ಹೇಗಿರುತ್ತೆ? ಸೊ ನಿಮ್ಮನ್ನು ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅಂದರೆ, ನೀವು ಪಡೆದ ನಿಮ್ಮ ಶೈಕ್ಷಣಿಕ ಅರ್ಹತಾ ಪರೀಕ್ಷೆ ಅಂದರೆ SSLCಯಲ್ಲಿ ನೀವು ಗಳಿಸಿರುವಂತಹ ಮೆರಿಟ್ ಮೇಲೆ ನಿಮ್ಮನ್ನು ನೇರ ಸಂದರ್ಶನಕ್ಕೆ ಕರೀತಾರೆ. ಆ ಸಂದರ್ಶನದಲ್ಲಿ ನಿಮಗೆ 10 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ನೀವು ಸಂದರ್ಶನದಲ್ಲಿ ಹೇಗೆ ನೀವು ಪರ್ಫಾರ್ಮೆನ್ಸ್ ಮಾಡ್ತೀರಿ ಅದರ ಮೇಲೆ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಹಾಗೆ ಜವಾನರಿಗೆ ಕೂಡ ಸೇಮ್, ನೀವು SSLCಯಲ್ಲಿ ಎಷ್ಟು ಅದರ ಶೇಕಡವಾರು ಅಂಕವನ್ನು ಗಳಿಸಿರ್ತೀರಿ ಅದರ ಮೇಲೆ ನಿಮ್ಮನ್ನು ಸಂದರ್ಶನಕ್ಕೆ ಕರೆದು ಅಲ್ಲಿ 10 ಅಂಕಗಳಲ್ಲಿ ನೀವೆಷ್ಟು ಅಂಕಗಳನ್ನು ಪಡಿತೀರಿ ಅದರ ಮೇಲೆ ನಿಮ್ಮನ್ನು ಸಂದರ್ಶನದಲ್ಲಿ ಪಡೆದಿರುವ ಅಂಕದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಿಕ್ಕೆ ಆಗುತ್ತೆ. ಸೊ ಹಾಗೆ ಇಬ್ಬರು ಅಭ್ಯರ್ಥಿಗಳು ಯಾರಾದರೂ ಇಬ್ಬರು ಸಂದರ್ಶನದಲ್ಲಿ ಪಡೆದಿರುವ ಅಂಕಗಳು ಇಬ್ಬರು ಸಮವಾಗಿದ್ದರೆ ನಿಮ್ಮ ಏಜ್ ಮೇಲೆ ಯಾರು ಜಾಸ್ತಿ ಏಜ್ ಇದೆ ಅವರಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ. ಹಾಗಾದರೆ ಮೀಸಲಾತಿ ಕೋರುವ ಅಭ್ಯರ್ಥಿಗಳಿಗೆ ಸೂಚನೆ ನೋಡಿ. ಯಾವುದೆಲ್ಲ ಮೀಸಲಾತಿ ಇರುತ್ತೆ? ಜಾತಿ ಪ್ರಮಾಣ, ಜಾತಿ ಮತ್ತು ಅಂಗವೈಕಲ್ಯವಿರುವ ವ್ಯಕ್ತಿ, ಮಾಜಿ ಸೈನಿಕ, ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ, ತೃತೀಯ ಲಿಂಗ ಆಗಿದ್ದರೆ, ಸರ್ಕಾರಿ ನೌಕರರಾಗಿದ್ದರೆ, ಯೋಜನಾ ನಿರಾಶ್ರಿತರಾಗಿದ್ದರೆ, ಸೊ ಇವರಿಗೆಲ್ಲ ನಿಮಗೆ ಮೀಸಲಾತಿಗಳು ಇರುತ್ತೆ. ಸೊ ದಾಖಲೆಗಳ ಪರಿಶೀಲನೆ ಯಾವುದೆಲ್ಲ ದಾಖಲೆ ಇರಬೇಕು? ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಮತ್ತು ಜನ್ಮ ದಿನಾಂಕ SSLC ಮಾರ್ಕ್ಸ್ ಕಾರ್ಡ್ ಅಥವಾ ನಿಮ್ಮ ಜನ್ಮ ದಿನಾಂಕದ ಪತ್ರ ಅಂದರೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಹಾಗೆ ಮೀಸಲಾತಿ ಕೋರಿರುವಂತಹ ಮೂಲ ಪ್ರಮಾಣ ಪತ್ರ, ನೀವು ಯಾವುದೆಲ್ಲ ಮೀಸಲಾತಿ ಯಾವುದೆಲ್ಲ ರಿಸರ್ವೇಷನ್ ಕೇಳಿರ್ತೀರಿ ಅದರ ಪ್ರಮಾಣ ಪತ್ರ ಕೂಡ ಇರಬೇಕು. ಹಾಗೆ ನಡತೆ ಪ್ರಮಾಣ ಪತ್ರ ಕೂಡ ನೀವು ಕೊಡಬೇಕಾಗುತ್ತೆ. ಸೊ ಅರ್ಜಿ ನೀವು ಸಲ್ಲಿಸುವ ಮುಂಚೆ ಅಧಿಸೂಚನೆಯನ್ನು ಕರೆಕ್ಟಾಗಿ ಓದಬೇಕು. ಯಾವುದೇ ಅಪೂರ್ಣ ಅರ್ಜಿಯನ್ನು ತಿರಸ್ಕರಿಸಲಾಗ್ತದೆ. ಮತ್ತು ನಿಮಗೆ ಮತ್ತೆ ಮಾಡಿಫೈ ಮತ್ತು ಏನಾದರೂ ನಾನು ಮಿಸ್ಟೇಕ್ ಮಾಡಿದೆ, ನನಗೆ ಬೇರೆ ಡೀಟೇಲ್ ಹಾಕಬೇಕಿತ್ತು ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇರುವುದಿಲ್ಲ. ಸೊ ನೀವು ಅರ್ಜಿಯನ್ನು ಸಲ್ಲಿಸುವಾಗ ನಿಮ್ಮ ಸರಿಯಾದ ಇಮೇಲ್ ಮತ್ತು ಮೊಬೈಲ್ ನಂಬರನ್ನು ಕೊಡಬೇಕಾಗ್ತದೆ. ತಪ್ಪಾದ ಇಮೇಲ್ ವಿಳಾಸ ಹಾಗೂ ಮೊಬೈಲ್ ನಂಬೂಸಿದಲ್ಲಿ ತಿದ್ದುಪಡಿಗೆ ಅವಕಾಶ ಇರುವುದಿಲ್ಲ. ಎಲ್ಲಿಯಾದರೂ ನೀವು ರಾಂಗ್ ಇಮೇಲ್ ID ಮತ್ತು ಫೋನ್ ನಂಬರ್ ಕೊಟ್ಟರೆ ಅದನ್ನು ಸರಿಪಡಲಿಕ್ಕೆ ನಿಮಗೆ ಮತ್ತೆ ಯಾವುದೇ ರೀತಿಯಾದಂಥ ಅವಕಾಶ ಇರುವುದಿಲ್ಲ. ಸೊ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಹಂತದಲ್ಲಿ ಅಗತ್ಯಪಡಿಸಿರೋ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಸೊ ಯಾವುದೆಲ್ಲ ದಾಖಲೆಗಳನ್ನು ಮೇಲೆ ತಿಳಿಸಿದರೆ ಅದನ್ನು ನೀವು ರೆಡಿ ಮಾಡಿಟ್ಕೊಂಡು ಆನ್ಲೈನ್ ಅಪ್ಲೈ ಮಾಡುವಾಗ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅರ್ಹತಾ ಪರೀಕ್ಷೆ ಮೌಖಿಕ ಸಂದರ್ಶನಕ್ಕೆ ಕಚೇರಿ ನಿಗದಿಪಡಿಸಿರೋ ಜಾಗಕ್ಕೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾದಾಗದ್ದು. ಅಂದರೆ ನಿಮ್ಮನ್ನು ಯಾವಾಗ ಸಂದರ್ಶನಕ್ಕೆ ಕರೀತಾರೆ ನೀವು ನಿಮ್ಮ ಹಣದಲ್ಲೇ ಬರಬೇಕು. ನಿಮಗೆ ಯಾವುದೇ TAD ಆಗಲಿ ಯಾವುದೇ ರೀತಿಯಾದಂಥ ಹಣವನ್ನು ಅವರು ಕೊಡೋದಿಲ್ಲ. ಸೊ ಇದು ಒಂದು ಕಂಪ್ಲೀಟ್ ಆದಂತಹ ನೋಟಿಫಿಕೇಷನ್. ಸೊ ಈ ನೋಟಿಫಿಕೇಷನ್ನಲ್ಲಿ ನಾನು ನಿಮಗೆ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ತೋರಿಸಿಕೊಟ್ಟೆ. ಸೊ ಮುಂದಿನ ಹಂತ ಏನಂತ ಹೇಳಿದ್ರೆ ಈ ಪ್ರೊಸೆಸ್ ಸರ್ವರ್ ಮತ್ತು ಜವಾನ ಇದಕ್ಕೆ ಅಪ್ಲೈ ಮಾಡುವ ರೀತಿ ಹೇಗೆ, ಅದಕ್ಕೆ ನಾವೇನು ಮಾಡಬೇಕಂತ ಹೇಳಿದರೆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗುವ. ಸೊ ನೀವು ನೋಡ್ಬೋದು ನಾವು ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೇನೆ. ಸೊ ನಾನು ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ಲಿಕ್ಕಿದ್ದೇನೆ. ಸೊ ನಾವೇನು ಮಾಡುವ ಅಂತ ಹೇಳಿದರೆ ಈ ಪಿಯೋನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡುವ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಪಿಯೋನ್ ಅಂತ ಲಾಸ್ಟ್ ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಬೇಕಾಗಿರುವಂಥ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡೋಣ. ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಲವು ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಬೋದು. ಇಲ್ಲಿ ಐ ಅಕ್ಸೆಪ್ಟ್ ಅಂತ ಕೊಟ್ಟು ಅಪ್ಲೈ ಅಂತ ಕೊಡಿ. ಅಪ್ಲೈ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡ್ಬೋದು ಕೆಲವು ಡೀಟೇಲ್ಸನ್ನು ನೀವು ಎಂಟರ್ ಮಾಡಲಿಕ್ಕಿರುತ್ತೆ. ಸೊ ಯಾವುದೆಲ್ಲ ಡೀಟೇಲ್ಸ್, ನಿಮ್ಮ ಹೆಸರು, ಹಾಗೆ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು, ನಿಮ್ಮ ಜೆಂಡರ್,
ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಏಜ್ ಎಷ್ಟು, ಹಾಗೆ ಯಾವ ಕ್ಯಾಟಗರಿ, ಯಾವ ಜಾತಿಗೆ ನೀವು ಸೇರಿದವರಾಗಿದ್ದರೆ ಅದರ ಸಬ್ ಕಾಸ್ಟ್, ಹಾಗೆ ಕಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಸಿಕ್ಕಿದರೆ ಆ ಸರ್ಟಿಫಿಕೇಟ್ ನಂಬರ್ ಏನು ಮತ್ತು ಯಾವ ದಿನದಲ್ಲಿ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಸಿಕ್ಕಿದೆ ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದೆಲ್ಲ ರಿಸರ್ವೇಷನ್ ನೀವು ಕೇಳಿರ್ತೀರಿ ಅದರ ಸರ್ಟಿಫಿಕೇಟ್ ಇದ್ದರೆ ಅದರ ಸರ್ಟಿಫಿಕೇಟ್ ನಂಬರನ್ನು ನೀವು ಕೊಡಬೇಕಾಗುತ್ತೆ. ಯಾವ ಕೋಟದಲ್ಲಿ ರಿಸರ್ವೇಷನ್ ಕೇಳಿರ್ತೀರಿ ಅದರ ಸರ್ಟಿಫಿಕೇಟ್ ಇದ್ದರೆ ಅದರ ಸರ್ಟಿಫಿಕೇಟ್ ನಂಬರನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಸೊ ಏಜ್ ರಿಲ್ಯಾಕ್ಸೇಷನಲ್ಲಿ ನೀವು ಯಾವುದು ಸರ್ಟಿಫಿಕೇಟ್ ಇರುತ್ತೆ ಅದರ ಸರ್ಟಿಫಿಕೇಟ್ ನಂಬರ್ ಕೂಡ ನೀವು ಸರ್ಟಿಫಿಕೇಟ್ ಡೇಟನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಮೆರಿಷಿಯಲ್ ಸ್ಟೇಟಸ್ ನೀವು ಮ್ಯಾರಿಡಾ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ, ಯಾವ ಸಿಟಿಸನ್ಶಿಪ್ ಅಂದರೆ ಇಂಡಿಯನ್ಸ್ ಆಗಿದ್ದರೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಯಾವುದೆಲ್ಲ ಅಂತ ಹೇಳಿದ್ರೆ ನಿಮ್ಮ ಡೋರ್ ನಂಬರ್, ನಿಮ್ಮ ಏರಿಯಾ, ನಿಮ್ಮ ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕು, ಹಾಗೆ ನೀವು ಕರ್ನಾಟಕದವರಾಗದಿದ್ದರೆ ಸೊ ನಿಮ್ಮ ಡಿಸ್ಟ್ರಿಕ್ಟ್ ಮತ್ತು ತಾಲೂಕು, ಹಾಗೆ ಪಿನ್ ಕೋಡ್. ಸೊ ಇದು ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ನೀವು ಎಲ್ಲಿ ಇರ್ತೀರಿ ಅದರ ಅಡ್ರೆಸ್. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ ಕೂಡ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ನಿಮ್ಮ ಡೋರ್ ನಂಬರ್, ಸ್ಟ್ರೀಟ್ ಆಗಿದ್ದರೆ ಏರಿಯಾ, ಮತ್ತು ನಿಮ್ಮ ಸ್ಟೇಟ್, ನಿಮ್ಮ ಡಿಸ್ಟ್ರಿಕ್ಟ್, ನಿಮ್ಮ ತಾಲೂಕು. ಸೊ ಇಲ್ಲಿ ಕೂಡ ನೀವು ಕರ್ನಾಟಕದವರು ಆಗಿಲ್ಲದಿದ್ದರೆ ಅದರ ಡೀಟೇಲ್ಸ್ ಕೂಡ ಕೊಡಬೇಕಾಗುತ್ತೆ. ಹಾಗೆ ಪಿನ್ ಕೋಡ್, ಇಲ್ಲಿ ಕೂಡ ನೀವು ಪಿನ್ ಕೋಡ್ ಬರೀಬೇಕು. ನಿಮ್ಮ ಮೊಬೈಲ್ ನಂಬರ್ ಮತ್ತು ಲ್ಯಾಂಡ್ಲೈನ್ ನಂಬರ್ ಹಾಗೆ ಇಮೇಲ್ ಐ ಡಿ. ಸೊ ಈ ಲ್ಯಾಂಡ್ಲೈನ್ ನಂಬರ್ ಬಿಟ್ಟು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಎಲ್ಲ ಕಮ್ಯುನಿಕೇಷನ್ ಇದರ ಮೂಲಕನೇ ಆಗ್ತಾ ಹೋಗುತ್ತೆ. ಹಾಗೆ ನೀವು ವೆದರ್ ಅಪ್ಲಿಕೆಂಟ್ ಈಸ್ ಸರ್ವಿಂಗ್ ಯೂನಿಯನ್ ಆರ್ ಸ್ಟೇಟ್ ಗೌರ್ಮೆಂಟ್ ಅಂಡರ್ಟೇಕಿಂಗ್. ಸೊ ಇಲ್ಲಿ ನೀವು ಯೂನಿಯನ್ ಇಂಡಿಯಾ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಂಡರ್ಟೇಕಲ್ಲಿ ಕೆಲಸ ಮಾಡ್ತಿದ್ರೆ ಅದರ ಬಗ್ಗೆ ಡೀಟೇಲ್ಸ್ ಕೊಡಬೇಕು. ಹಾಗೆ ನಿಮ್ಮ ಮೇಲೆ ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಎಂಕ್ವೈರಿ ನಡೀತಿದ್ರೆ ಅದರ ಡೀಟೇಲ್ಸನ್ನು ಕೊಡಬೇಕು. ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ನಡೀತಿದ್ರೆ ಅದರ ಡೀಟೇಲ್ಸ್ ಕೂಡ ಕೊಡಬೇಕಾಗುತ್ತೆ. ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟ ನಂತರ ಇಲ್ಲಿ ಐ ಡು ಹಿಯರ್ ಬೈ ಅನ್ನು ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಕೊಟ್ಟ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಮುಂದಿನ ಸ್ಟೇಜಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕಿರುತ್ತೆ, ಆ ಸ್ಟೇಜಿಗೆ ತಲುಪುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಪ್ರಕಟಣೆ ಮಾಡಿದಂತಹ ಜವಾನರು ಹಾಗೂ ಪ್ರೊಸೆಸ್ ಸರ್ವರ್ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ಹೇಳಿಕೊಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.